ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನೋಡ ಎಷ್ಟು ಚಂದ ಅಲ್ಲ. ಸೊ ಸಾಕಷ್ಟು ದಿನಗಳಾಗೋಗಿತ್ತು ನಾನು ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಅಪ್ಲೋಡ್ ಮಾಡಿ, ಶಾರ್ಟ್ಸ್ ಅಪ್ಲೋಡ್ ಮಾಡ್ತಾ ಇದ್ದೆ ಹೌದು, ಬಟ್ ವಿಡಿಯೋಸ್ ಅಪ್ಲೋಡ್ ಮಾಡೋದು ಬಿಟ್ಬಿಟ್ಟಿದ್ದೆ. ಸೊ ಐ ಜಸ್ಟ್ ಥಾಟ್ ಯಾಕೆ ಇವಾಗ ಸ್ಟಾರ್ಟ್ ಮಾಡಬಾರ್ದು ಅಂತ. ಅಂಡ್ ಸೊ ನೌ ಐ ಆಮ್ ಬ್ಯಾಕ್ ಅಂಡ್ ಐಲ್ ಬಿ ಅಪ್ಲೋಡಿಂಗ್ ವಿಡಿಯೋಸ್ ಫ್ರೀಕ್ವೆಂಟ್ಲಿ. ಲೆಟ್ ಸಿ ಹೌ ದಟ್ ಗೋಸ್. ಆನ್ ಅ ವೆರಿ ಕ್ವಿಕ್ ನೋಟ್, ಇವತ್ತು ನಾವು ಜಯನಗರ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹೋಗ್ತಾ ಇದೀವಿ. ಅಂಡ್ ಮೇನ್ಲಿ ವಿ ಆರ್ ಗೋಯಿಂಗ್ ದೇರ್ ಫಾರ್ ಶಿವಾಜಿ ಮಿಲಿಟರಿ ಹೋಟೆಲ್, ಸರಿಯಾಗಿ ಬಿರಿಯಾನಿ ತಿನ್ನೋದಕ್ಕೆ. ನಾನು ಶಾರ್ಟ್ಸ್ why is my voice like this to my YouTube channel? So long reels ಆಯ್ತು. ಒಳ್ಳೆ ಒಳ್ಳೆ ಡ್ರಿಲ್ಲಿಂಗ್ ಮಷಿನ್ ತರ ಇದೆ ಇದು. ನನ್ನ ಕೂದಲಿಗೆ ಇಂಥದ್ದೇ ಬೇಕಾಗಿರೋದು. ಪೆಟ್ಟಾಗಿರೋದಕ್ಕೂ ನಾನು ಇರೋದಕ್ಕೂ ಸೇಮ್ ಐನ್ಸ್ಟೈನ್ ತರ ಕಾಣಿಸ್ತಾ ಇದ್ದೀನಿ. ನನ್ನ ಕೂದಲು ಒಳಗೋ ವರ್ಷ ನನ್ನ ಫ್ರೆಂಡ್ಸ್ ಎಲ್ಲರೂ ಜೈನಗರ್ ಹೋಗಿ ವೇರೆ ಫ್ರೈಡ್ ಬಿರಿಯಾನಿ ತಿಂದು ಬಂದಿರ್ತೀನಿ. ಸೀದಾ ಮಾಡ್ಕೊಳ್ಳೋಣ. ಐ ಹ್ಯಾವ್ ಎ ಟ್ಯಾಲೆಂಟ್. ನನಗೆ ಅಂತಾನೆ ಅಲ್ಲ, ಪ್ರತಿಯೊಂದು ಹುಡುಗಿಗೂ ಇರುತ್ತೆ ಆ ಟ್ಯಾಲೆಂಟ್. ದಟ್ ಇಸ್ ಲೇಟ್ ಆಗ್ತಿದೆ ಅಂತ ಗೊತ್ತಿದ್ದು ಇನ್ನೂ ಲೇಟ್ ಮಾಡ್ತೀನಿ. No comments. ಸಮಥಿಂಗ್ ಗರ್ಲ್ಸ್ ಆರ್ ಬ್ಲೆಸ್ಡ್. ಸೊ ಇನ್ನೊಂದು ಏನಂತ ಅಂದರೆ, ನಾನು ನನ್ನ ಫ್ರೆಂಡ್ಸ್ ಎಲ್ಲ ಪ್ಲಾನು ಮಾಡಿ ಈಶಾ ಫೌಂಡೇಶನ್ಗೂ ಹೋಗಿ ಬಂದಾಯ್ತು, ಉಡುಪಿಗೂ ಹೋಗಾಯ್ತು, ಮಂಗಳೂರಿಗೂ ಹೋಗಾಯ್ತು, ಕೇರಳಗೂ ಹೋಗಾಯ್ತು. ಬಟ್ ದ ಡಿಫ್ರೆನ್ಸ್ ಇಸ್ ನಾವು ಅದಕ್ಕೆಲ್ಲ ಮೆಂಟಲಿ ಹೋಗಿದ್ದೀವಿ. ಫಿಸಿಕಲಿ ವಿ ಆರ್ ಗೋಯಿಂಗ್ ಓನ್ಲಿ ಫಾರ್ ಜಯನಗರ್. ಅಂಡ್ ಐ ಜಸ್ಟ್ ಕಾಂಟ್ ಬಿಲೀವ್ ಎಕ್ಸಿಕ್ಯೂಟ್. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಪರವಾಗಿಲ್ಲ, ಹೆಂಗೋ ಬಂದಿದೆ ಇದೆ. ನಾನು ಈ ಕಣ್ಣಿಗೆ ಹಾಕೊಳಕ್ ಭಯ. ಈ ಕಣ್ಣು ಹಾಕೊಳಕ್ ಹೋಗ್ಬಿಟ್ಟು ಈ ಕಣ್ಣು ಹಾಳು ಮಾಡ್ಕೊಂಡ್ಬಿಡ್ತೀನಿ. ಇನ್ನೂ ಬರ್ಬೇಕಾಗಿರೋದು ಯಾಕೆ ಇಷ್ಟ ಸರಿಯಾಗಿ ಬರುತ್ತೆ ಇದು ನೋವು. ನನ್ನ ಮಟ್ಟಕ್ಕೆ ಬಂದಿದೆ, ಬಟ್ ಸ್ಟಿಲ್ ಈ ಸೈಡ್ದು ತುಂಬ ಚೆನ್ನಾಗಿದೆ. ಸಹಿಯಾಗಿದೆ, ಚೆನ್ನಾಗಿ ಕಾಣಿಸ್ತಿದ್ದೆ ನಾನು. ಚೆನ್ನಾಗಿ ಕಾಣಿಸಿಲ್ಲ ಅಂತ ಬಾಯಿ ಮುಚ್ಕೊಂಡು ಹಾಕೊಂಡ್ಬಂದು ಯಾವುದೋ ಎರಡು ಆಗಿ ಇಟ್ಕೊಂಡಂಗೆ. ನಾನು ಅರ್ಜೆಂಟಾಗಿ ರೆಡಿ ಹಾಕ್ಬಿಟ್ಟು ಬ್ಲಾಗ್ ಮಾಡೋದೇ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಆಟೋ ಹೋಗಿ ಬಂದ್ಬಿಟ್ಟಿದ್ದಾರೆ. ಅಕ್ಕ ಎಷ್ಟು ಆಯ್ತಕ್ಕ ನೀನ್ ನೋಡಿ, ಚೆನ್ನಾಗಿದ್ಯಾ ಅಕ್ಕ? ಹಿಂಗೆ ಮಾಡ್ಕೊಳ್ಳ ಹಿಂಗೆ ಮಾಡಿದ್ರೆ ಅವ್ರು. ಸೊ ಫೈನಲಿ ಇವತ್ತು ನಾವು ರೀಚ್ ಆಗಿದ್ದು ಮೆಟ್ರೋ ಸ್ಟೇಷನ್ಗೆ. ಬಟ್ ಹೋಗ್ತಾ ಇರೋದು ಮಧುಮನೆಗೆ ಹೋಗಿ ಕಾರ್ ತಗೊಂಡು ಆಮೇಲೆ ನಿಮ್ದು ಗೋಯಿಂಗ್ ನೋಡೋಣ ಅವು ಇಲ್ಲ ಎಂಡ ಅಂತ ಅಂದ್ಬಿಟ್ಟು ಎಲ್ಲಿ ಹೋಗ್ತೀವಿ ಅನ್ನೋದು ಕರೆಕ್ಟಾಗಿ ಇವಾಗ ಗೊತ್ತಿಲ್ಲ. ಸೊ ಫೈನಲಿ ನಾವು ಮನೆಗೆ ಬಂದಿದ್ದೀವಿ. ಮಧು ಅವ್ರ ಅಜ್ಜಿ ಮಾತಾಡ್ಸೋದ ನಾವಾ ಪಿಕ್ನಿಕ್ ಹೋಗ್ತಾ ಇದ್ದೀವಿ. ಕಾರ್ ಓಡಿಸಂಗಿದ್ರೆ ಬನ್ನಿ. ಯಾವ ಇವೆಲ್ಲ ಬಿಡ್ತಾವೆ ಬಿಡೋದಿಲ್ಲ ಅಂತವೆ. ಎಲ್ಲಿ ಹೋಗ್ತಾ ಇದ್ದೀರಾ? ನಿಮ್ಮಮ್ಮ ಅಷ್ಟೇ ಹಂಗ? ಹಾ ನೋಡಿದ್ದೀನಿ. ಬನ್ನಿ ಅಣ್ಣ ಹೋಗೋಣ ತಿನ್ನಕ್ಕೆ. ಇದೆಷ್ಟು ಹೇಳಿ ಇವಾಗ? ಸ್ಪೆಕ್ಸ್ ತೆಗ್ದು ಇವಾಗ. ಸೊ ಫೈನಲಿ ಇವಾಗ ನಾವು ಲೊಕೇಶನ್ ರೀಚ್ ಆಗಿದ್ದೀವಿ. ಪ್ರಿನ್ಸಸ್ ಪ್ಯಾಸೆಂಜರ್ಸ್ ತರ 3 ಜನನು ಬಂದ್ವಿ. ಪಾಪ to handle this type of ನನ್ನ ಮೇಲೆ ಹಣೆ ಇಟ್ಟು ಹೌದೌದು. ಸೊ ಅಪ್ಕಮಿಂಗ್ ಎಡಿಟರ್ ಕಾಂಟ್ಯಾಕ್ಟ್ ಮಹೇಶ್ ಮೈ ತಾರಕ್ ಇಸ್ ಯರ್ ಗ್ರೂಪ್ ನೇಮ್ ತಾನೆ? ಹೌದಾ? ಫ್ರೆಂಡ್ಸ್ ಗಣೇಶ್ ಬಾಲಯ್ಯ ಫ್ಯಾನ್ ಅಲ್ವಾ? Don't trouble the trouble. If you trouble the trouble, trouble troubles you. I'm not the trouble. I'm the truth. ಸಿಕ್ಕಾಪಟ್ಟೆ ರಶ್ ಇದೆ. ಒಳ್ಳೆ ದೇವಸ್ಥಾನಕ್ಕೆ ಬಂದಂಗಿದೆ. ಐ ಡೋಂಟ್ ನೋ ಹೌ ವಿ ವಿಲ್ ಗೋ. ಸ್ವಲ್ಪ ಕೆಳಗೆ ಹಾಕು. ಪಾತ್ರೆ ಮಾರೋರು ಅಂತಾರಲ್ಲ, ಸೇಮ್ ಹಂಗೆ ನಾವು ಅಲ್ಲಿ ನೇಮ್ಸ್ ಕೊಟ್ಬಿಟ್ಟು ಬಂದು ಇಲ್ಲಿ ಕುತ್ಕೊಂಡಿದೀವಿ. ಸೊ ಅವ್ರು ನಮ್ ನೇಮ್ ಕರೆಯೋವರೆಗೂ ಇಲ್ಲೇ ಇರ್ಬೇಕು. ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಿದೆ, ವೇಟ್ ಮಾಡಕ್ಕೂ ಆಗ್ತಾ ಇಲ್ಲ ಇವಾಗ. ಸ್ಮೆಲ್ ಬೇರೆ ಇನ್ನೂ ಟೆಂಪ್ಟ್ ಮಾಡ್ತಾ ಇದೆ. ಓ ಗಾಡ್.
ಲಿಟ್ರಲಿ ಹೊಟ್ಟೆ ತುಂಬ ಬೇಕು ನನಗೆ. ನಾನು ಆ್ಯಕ್ಚುಲಿ ಅಷ್ಟು ಹೊಟ್ಟೆ ತುಂಬಿಲ್ಲ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಫೈನಲಿ ನಾವು ಬಿರಿಯಾನಿ ತಿಂದಾಯಿತು. ನಾವು ಬಂದಿದ್ದು 1 o'clock ಅಲ್ವಾ, 1 o'clock ಬಂದಿರೋದಕ್ಕೆ ಕ್ಲೋಸಿಂಗ್ ಟೈಮಲ್ಲಿ ಆಚೆ ಹೋಗ್ತಾ ಇದ್ವಿ. ಅಷ್ಟು ರಶ್ ಇದೆ, ಬಟ್ ಎವ್ರಿ ಒನ್ ಕ್ಯಾನ್ ಟ್ರೈ. ಸ್ಪೆಷಲಿ ಕಬಾಬ್ ಮಾತ್ರ ತುಂಬ ಚೆನ್ನಾಗಿದೆ. ಎವ್ರಿ ಒನ್ ಮತ್ತೆ ಟ್ರೈ. ಹಿಂಗೆ ಸೈಡ್ ಸೊ ಏನಂದ್ರೆ ಈ ರಿಂಗ್ಸ್ ಆಯ್ತು ಒಂದ್ ಕಡೆ. ಬೇರೆ ಟಿಕೆಟ್ ಫಾರ್ 150. ಇವಾಗ ನೋಡಿದ್ರೆ ಬೇರೆ ಅಂಗಡಿ ಅದಾರ ಟೆಲ್ಲಿಂಗ್ 100 rupees. ಫುಲ್ ರಿಗ್ರೆಟ್ ಆಗ್ತಿದೆ ಇವಾಗ. ತಗೊಳ್ಳೇಬಾರ್ದಿತ್ತಲ್ಲಿ ನಾನು. ನೀನೇನ್ ತಗೊಂಡೆ ತೋರ್ಸು. ಲೈಫ್ ತಗೊಂಡೆ ನಾನು. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ರಿ ಕಳ್ಸಿ. ಒಂದು ಟಾಪ್ ತಗೊಂಡಿದ್ದೀನಿ. ಲಾಸ್ಟ್ ಡೆಸ್ಟಿನೇಷನ್ ಇನ್ ಜಯನಗರ್ ಇಸ್ ಕಹಳೆ. ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಯುತ್ತೆ. ಜಯನಗರ್ ಸ್ಟೋರೀಸ್ ಎಂಡ್ಸ್ ಹಿಯರ್. ಕಹಳೆ ಇಸ್ ದ ಬೆಸ್ಟ್. ನಿಂಗೆ ಕರೆಕ್ಷನ್ ಮಾಡು ಅಣ್ಣ. was not the best. ಕಹಳೆ ಯು ಪೀಪಲ್ ಡಿಡ್ ನಾಟ್ ಟೇಕ್ ದ ಬೆಸ್ಟ್ ಥಿಂಗ್. ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಯುತ್ತೆ. ಜಯನಗರ್ ಸೀರೀಸ್ ಎಂಡ್ಸ್ ಹಿಯರ್. ಕಹಳೆ ಇಸ್ ಒನ್ ಆಫ್ ದ ಬೆಸ್ಟ್ ಪ್ಲೇಸ್. ಮಸ್ಟ್ ಟ್ರೈ. ಅದು ಕಾಫಿ ಮಾತ್ರ ಸಕ್ಕತ್ತಾಗಿರುತ್ತೆ. ಬನ್ನಿ, ಫ್ಯಾಮಿಲಿ ಜೊತೆನೂ ಬರ್ಬೋದು ಆ ಪ್ಲೇಸ್ಗೆ, ಬಟ್ ತುಂಬಾ ರಶ್ ಇರುತ್ತೆ. ಅಗೇನ್ ಫ್ಯಾಮಿಲಿ ಜೊತೆ ಬರೋಣ. ಬಾಯಿಸ್ಕೊಂಡು ಹೋಗ್ತೀನಿ. ಸುಮ್ಮನೆ ಇರೋ ನೀನು. ಕಪಲ್ಸ್ ಬರೋ ಜಾಗ ಇದಂಗಿದೆ. ಅದು ಫ್ಯಾಮಿಲಿ ಜೊತೆ ಬಂದು ಏನ್ ಮಾಡ್ತಾರೆ? ಅದು ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಓಕೆ, ಇವ್ರುಗಳಂತೂ ನಾನು ವ್ಲಾಗ್ ಮಾಡೋದಕ್ಕೆ ಬಿಡಲ್ಲ. ಓಕೆ, ಸೊ ಇವಾಗ ಊರೆಲ್ಲ ಸುತ್ತಿ ಮನೆಗೆ ಬಂದಿದ್ದೀನಿ. ಹೆವಿ ಸುಸ್ತು, ಒಂದೇ ಟೆನ್ಷನ್ ಇವಾಗ. ನಾಳೆ ಮಂಡೇ ಮತ್ತೆ ಲಾಗಿನ್ ಆಗಬೇಕಲ್ಲ ಅಂತ. ಆಲ್ಸೋ we enjoyed it a lot. It was one of the best day. ಮನೆಗೆ ಬರಕ್ಕೂ ಮನಸ್ಸಿರಲಿಲ್ಲ. ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಯುತ್ತೆ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸೊ ಅಂಟಿಲ್ ನೆಕ್ಸ್ಟ್ ವ್ಲಾಗ್, ಎವ್ರಿ ಒನ್ ಟೇಕ್ ಕೇರ್, ಬಾಯ್.